गजानन पद्मार्कं गजाननमहर्निशं अनेकदन्तं भक्तानां एकदन्तं उपास्महे। ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। मृत्युंजयाय रुद्राय नीलकंठाय शंभवे अमृतेशाय शर्वाय महादेवाय ते नमः। ओं शांताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णं शुभांगं। ರೀ ಎಂತ ಒಂಚೂರು ಬಂದೆ. ಎಂತ ಪೂಜೆಗೆ ಅತ್ತೆ ಮಾವನೇ ಕೂರ್ಲಿ. ನಾ ಹೊರಗಿವತ್ತು. ಸರಿ, ಅಮ್ಮಂಗೆ ನಾ ಹೇಳ್ಕೊಂತೀನಿ. ನಿಂಗೆಂತ ಹಾಸಿಗೆ ಕೊಡೋದಾ? ಹಾ, ಚಾಪೆ ಹಾಸಿಗೆ ಕೊಡಿ. ಆಮೇಲೆ ಅಲ್ಲೇ ಬೀರುಲಿ ಹಸಿರು ಸೀರೆ ಇದೆ, ಅದೊಂಚೂರು ತೆಗ್ದಿಟ್ಬಿಡ್ರಿ. ಹಾ ಸರಿ. ಆಮೇಲೆ ಮಂಚದ ಕೆಳಗಡೆ ಕಪ್ ಕವರಲ್ಲಿ. ಹಾ ಗೊತ್ತಾಯ್ತು ತಂದ್ಕೊಡ್ತೀನಿ. ಏನಂತ? ರಜಾ ಅಂತಣ. ಪ್ರಸಾದು, ಅವಳಿಗೆ ಹೇಳು, ಮಡಿಯೆಲ್ಲ ಉಂಟು, ಎಂತದಾರು ಮುಟ್ಗಿಟ್ಟಾಳು. ಮುಂಚೆನೆ ನಿಮ್ಮಪ್ಪನ ಶಾಸ್ತ್ರ ಎಲ್ಲ ಗೊತ್ತಲ್ಲ. ಸರಿ ಆಯ್ತು, ಹೇಳ್ತೀನಮ್ಮ. ಅನು, ಆಟ ಆಯ್ತೇನೆ ನಿಂದು? ಗಾಡಿ ಪೂಜೆ ಶುರುವಾಗ್ತುಂಟು, ಬಾ ಬೇಗ. ಅಜ್ಜಿ ಬಂದೆ. ಎಲ್ಲೇ ಹೋಗಿದ್ದೆ ಇಷ್ಟೊತ್ತು? ಪೂಜೆಗೆ ಹೊತ್ತಾಯ್ತು ಅಂತ ಗೊತ್ತಾಗಲ್ವಾ? ಇದೇ ನೀ ಕೈಯೆಲ್ಲ ಮಣ್ಣು ಮಾಡ್ಕೊಂಡಿದ್ಯಾ? ನಾ ಆಟಾಡಕ್ ಹೋಗಿದ್ದೆ. ಸರಿ ಬಾ. ಅಣ್ಣ, ಗಾಡಿಗೆ ನಿಂಬೆಹಣ್ಣು ಇಟ್ಟಿದ್ದೀನಿ, ಸ್ಟಾರ್ಟ್ ಮಾಡ ಹತ್ತಿಸ್ಲಾ? ಮುಹೂರ್ತ ಒಳ್ಳೇದಿದೆ, ಒಳ್ಳೆ ಮನ್ಸಲ್ಲಿ ಬೇಡ್ಕೊಂಡು ಗಾಡಿ ಸ್ಟಾರ್ಟ್ ಮಾಡು. ಹಾ ಅಣ್ಣ. ಅಪ್ಪ, ನಿಂಬೆಹಣ್ಣು ಮೇಲೆ ಯಾಕೆ ಗಾಡಿ ಓಡಿಸ್ಬೇಕು? ಗಾಡಿಗೆ ನಿಂಬೆಹಣ್ಣು ಅಂದ್ರೆ ಇಷ್ಟನಾ? ಅದು ಹಾಗಲ್ಲ ಮಗಳೇ, ಗಾಡಿಗೆ ಯಾವುದೇ ರೀತಿ ದೃಷ್ಟಿ ಆಗ್ಬಾರ್ದು, ಕೆಡ್ದಾಗ್ಬಾರ್ದು ಅಂತ ಹೇಳಿ ಹಿಂದಿಂದ ನಡ್ಸ್ಕೊಂಬಂದಿರೋ ಪದ್ಧತಿ ಇದು. ನೀನು ಇದನ್ನೆಲ್ಲ ನೋಡಿ ಕಲ್ತ್ಕೋ, ಆಯ್ತಾ? ಲೇ ಪ್ರಸಾದ, ಕಲಿಯೋ ಮಕ್ಳಿಗೆ ತಪ್ಪು ಹೇಳ್ಕೊಡ್ಬಿಡ್ವು. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳು. ಈ ತರ ತಪ್ಪು ಹೇಳಿನೇ ನಮ್ ಶಾಸ್ತ್ರನೆಲ್ಲ ಹಾಳು ಮಾಡಿದೀರ. ಅಲ್ಲ ಅಣ್ಣ, ಮತ್ತೆಂತಕ್ ನಿಂಬೆಹಣ್ಣು ಇಡ್ಬೇಕು? ಅದು ಹಿಂದಿನ ಕಾಲದಲ್ಲಿ ಇವತ್ತಿನ ತರ ಬೈಕು, ಕಾರು, ಲಾರಿ ಯಾವ್ದು ಇರ್ಲಿಲ್ಲ. ಏನಿದ್ರು ಜಾನ್ವರ್ ಮೇಲೆ ಹೋಗ್ಬೇಕಿತ್ತು. ಎಷ್ಟೇ ಮೈಲಿ ಇದ್ರೂ ನಡ್ಕೊಂಡೇ ಹೋಗ್ಬೇಕಾಗಿತ್ತು. ಪಾಪ ಯಾವುದೇ ಮಳೆ, ಚಳಿ, ಗಾಳಿ ಹಂಗಿಲ್ದೆ ನಡೀತಾನೆ ಇದ್ವು. ಅಂತ ಸಂದರ್ಭದಲ್ಲಿ ಕಾಲ್ಗಳಿಗೆ ಗಾಯ ಆಗಿ ಯಾವ್ದು ಔಷಧಿ ಇಲ್ದೆ ರೋಗ ದೊಡ್ಡಕ್ಕಾಗ್ತಿತ್ತು. ಅದಕ್ಕೆ ಎಲ್ಲಾರು ದೂರ ಪ್ರಯಾಣ ಮಾಡ್ಬೇಕು ಅಂದ್ರೆ ಮೊದ್ಲು ಲಿಂಬೆಹಣ್ಣನ್ನು ತುಳಿಸ್ತಾ ಇದ್ರು. ಲಿಂಬೆಹಣ್ಣಲ್ಲಿರೋ ನಂಜರದ ಗುಣ ಅವುಗಳ ರೋಗನ್ ವಾಸಿ ಮಾಡ್ತಾ ಇತ್ತು. ಗೊತ್ತಾಯ್ತಾ ಅನು? ಗೊತ್ತಾಯ್ತು ಅಜ್ಜಯ್ಯ. ಬಾಪುಟಿ. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಅನ್ನು ಅಮ್ಮಂಗ್ ಮುಟ್ಟಂಗಿಲ್ಲ ಕಂದ ಇವತ್ತು. ಯಾಕೆ? ಪುಟ್ಟಿ, ಅದು ಅಮ್ಮನ್ನ ಕಾಗೆ ಮುಟ್ಬಿಟ್ಟಿದೆ. ಈಗ ಅಮ್ಮನ್ನ ಕಾಗೆ ಗಲೀಜು ಮಾಡಿದೆ. 3 ದಿನ ಶುದ್ಧ ಆಗೋ ತನಕ ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ನಾನು ಕಾಗೆ ಮುಟ್ಟಿದ್ರೆ ನಾನು ಅಮ್ಮನ ಜೊತೆ ಕೂರ್ಬೋದಾ? ಮಕ್ಕಳನ್ನ ಮುದ್ ಮಾಡಿ ಬೆಳೆಸಿದ್ರೆ ಗಳಿಗೆಗೆ ಒಂದ್ ಪ್ರಶ್ನೆ ಕೇಳ್ತಾರೆ. ಅನು, ಅಜ್ಜಿ ಹೇಳಿದ್ ಕೇಳಿಸ್ಲಿಲ್ಲ ನಿಂಗೆ? ಅಮ್ಮನ್ ಮುಟ್ಬಾರ್ದು ಅಂದ್ರೆ ಮುಟ್ಬಾರ್ದಷ್ಟೇ, ಹೇಳಿದಷ್ಟು ಕೇಳು, ಜಾಸ್ತಿ ಪ್ರಶ್ನೆಗಳು ಕೇಳ್ಬೇಡ. ಅನು, ಅನು ಅನು ಯಾಕೋ ಪ್ರಸಾದ್ ಅವಳಿಗೆ ಹಂಗ್ ಬೈದೆ? ಅಮ್ಮ, ನಿಂಗೆ ಅರ್ಥ ಆಗಲ್ಲಮ್ಮ ಅವೆಲ್ಲ. ಅಜ್ಜಿ ಅಜ್ಜಿ, ನಾನ್ ಮೇಲ್ಗಡೆ ಕಾಗೆ ಮುಟ್ದೆ. ನಾನು ಅಮ್ಮನ ಜೊತೆ ಅಯ್ಯೋ. ಕೂತ್ಕೊಂತೀನಿ. ಅನು, ಮಾವ, ಈ ಶಾಸ್ತ್ರ ಸೈನ್ಸ್ ಎಲ್ಲ ತಿಳ್ಕೊಂಡಿರೋ ನಿಮ್ಗೆ ಇದೊಂದ್ ವಿಷಯ ಯಾಕೆ ಅರ್ಥ ಆಗ್ತಿಲ್ಲ? ಆ ಮಗುಗೆ ಯಾಕೆ ತಪ್ಪು ಹೇಳ್ಕೊಡ್ತಾ ಇದ್ದೀರಾ? ಅನು, ಕೇಳಿಲಿ, ನನ್ನ ಮುಟ್ಟಿರೋದು ಕಾಗೆ ಅಲ್ಲ. ಹೆಣ್ಣಾಗಿ ಹುಟ್ಟಿದ್ಮೇಲೆ ಇದೊಂಥರ ವರ, ಹಾಗೆ ಶಾಪ. ತಿಂಗ್ಳಿಗೊಂದ್ಸಲ ಬರೋ ಮುಟ್ಟು. ಪ್ರತಿ ಹೆಣ್ಣು ಅವಳ ಜೀವನದಲ್ಲಿ ಇದನ್ನ ಅನ್ಭವಿಸ್ಲೇಬೇಕು.
ನಮ್ ದೇಹದಿಂದ ರಕ್ತ ಹೋದಾಗ ಸುಸ್ತಾಗತ್ತೆ, ಹಾಗೆ ನಮ್ ದೇಹಕ್ಕೆ ವಿಶ್ರಾಂತಿ ಬೇಕಾಗತ್ತೆ. ಈ ಸಮಯದಲ್ಲಿ ಹೆಣ್ಮಕ್ಳು ಭಾರ ಜಾಸ್ತಿ ಹೊರಬಾರ್ದು, ಹಾಗಾಗಿ ಏನು ಮುಟ್ಟಂಗಿಲ್ಲ. ಹಾಗೆ ನಮ್ ದೇಹ ತುಂಬಾ ಸೂಕ್ಷ್ಮವಾಗಿರುತ್ತೆ, ಹಂಗಾಗಿ ಈ ತರ ದೂರ ಕೂರ್ಬೇಕಷ್ಟೆ. ಹಿಂದೆ ನಮ್ ಹಿರಿಯರು ನಮ್ ಆರೈಕೆಗೋಸ್ಕರ ಈ ಪದ್ಧತಿ ಮಾಡಿದ್ರು. ಹೋಗ್ತಾ ಹೋಗ್ತಾ ಆರೈಕೆ ಹೋಗಿ ಅಸಹ್ಯ ಅನ್ನಕ್ ಶುರುವಾಯ್ತು. ಆದ್ರೆ ಅದನ್ನ ಪದ್ಧತಿ ಅಂತ ನಾವು ಮುಂಚೆಯಿಂದನೂ ನಡ್ಸ್ಕೊಂಡ್ ಬಂದಿದೀವಿ. ಹೌದತ್ತೆ, ನಡ್ಸ್ಕೊಂಡ್ ಬಂದಿದೀವಿ. ಆದ್ರೆ ಅದ್ ಯಾಕೆ ಹಾಗೆ ಮಾಡಿದ್ರು, ಏನಾದ್ರೂ ಹಿಂದೆ ಇರೋ ಅರ್ಥ ಅಂತ ನಾವು ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ನಿಮಗ್ ಗೊತ್ತಾ ಅತ್ತೆ, ಕಾಮಾಖ್ಯ ದೇವಸ್ಥಾನದಲ್ಲಿ ದೇವಿ ಮುಟ್ಟಾದಾಗ ಅವಳನ್ನ ಆರಾಧಿಸ್ತಾರೆ, ಆದ್ರೆ ಇಲ್ಲಿ ಅಸಹ್ಯ ಪಡ್ತಾರೆ. ಹಾಗಾದ್ರೆ ಅಮ್ಮ, ನಿಂಗೆ ಅಜ್ಜಿ ಹೇಳ್ದಂಗೆ ಕಾಗೆ ಮುಟ್ಟಲ್ವಾ? ನಾನು ಕ್ಷಮಿಸ್ಬಿಡಮ್ಮ. ಮುಟ್ಟು ಅನ್ನೋದು ಮೈಲ್ಗೆ ಅನ್ನೋ ಮೌಢ್ಯದಲ್ಲಿ ಇಷ್ಟು ದಿವಸ ನಾವಿದ್ವಿ. ಆದರೆ ಆ ಪದ್ಧತಿ ಹಿಂದಿನ ನಿಜವಾದ ಸತ್ಯ ತಿಳಿಸಿ ಇವತ್ತು ನೀ ದೊಡ್ಡವಳು ಆದೆ. ಮಡಿ ಮಡಿ ಎನ್ನುತ್ತ ಮಗಳನ್ನು ಹಣೆದರು, ಸೂತಕ ಎನ್ನುತ್ತ ಹೊರಗಡೆ ಇಟ್ಟರು. ಮುಟ್ಟು ಮೈಲಿಗೆ ಎಂಬ ಮೌಢ್ಯದಲ್ಲಿ ಪದ್ಧತಿ ಹಿಂದಿನ ಸತ್ಯವ ಮರೆತರು. ಜೀವಚಕ್ರದ ಪ್ರಾರಂಭ ಮುಟ್ಟು, ಜೀವವ ಬೆಳೆಸುವ ಅದ್ಭುತ ಗುಟ್ಟು. ಪ್ರಕೃತಿ ನಿಯಮಕ್ಕೆ ಅಸಹ್ಯ ಪಡದೆ ಬದುಕಿ ಬಾಳೋಣ ಮೌಢ್ಯವು.